ಹಲೋ ನಮಸ್ಕಾರ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ 2ನೇ ತಾರೀಕು 8ನೇ ತಿಂಗಳು ಅಥವಾ 2 ಆಗಸ್ಟ್ಗೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಒಂದು ಫೈನಲ್ ಕನ್ಫರ್ಮೇಷನ್ನ ಈಗ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಟಾಪರ್ಸ್ ಬಳಸುವಂಥ ಅತ್ಯುತ್ತಮ ಒಂದು ಲಾಸ್ಟ್ ಡೇಸ್ ಟಿಪ್ಸ್ ಏನಿದೆ ಅಥವಾ ಲಾಸ್ಟ್ ಫ್ಯೂ ಡೇಸ್ ಸ್ಟ್ರಾಟಜಿನ ಡಿಸ್ಕಸ್ ಮಾಡೋಣ. ಸೊ ನೀವು ಈ ಮುಂದೆ ಬರುವಂಥ ಏನೊಂದು 6-7 ದಿನಗಳಿದೆ ಅದನ್ನು ನೀವು ನಿಜವಾಗ್ಲೂ ಸರಿಯಾದ ರೀತಿ ಯೂಸ್ ಮಾಡಿ ಸರಿಯಾಗಿ ರಿವೈಸ್ ಮಾಡಿದ್ರೆ 15-20 ಮಾರ್ಕ್ಸ್ ಎಕ್ಸ್ಟ್ರಾ ನೀವು ಡೆಫಿನೆಟ್ಲಿ ಪಡಿಬೋದು. ಓಕೆ, ಸೊ ಅದು ಯಾವ ರೀತಿ ಅಂತ ಒಂದು ಕಾನ್ಫಿಡೆಂಟಾಗಿ ಪಕ್ಕಾ ನಾವು ಸ್ಕೋರ್ ಮಾಡ್ಬೋದಾದಂಥ ಒಂದು ರೋಡ್ ಮ್ಯಾಪನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ದ ವೆರಿ ಫಸ್ಟ್ ಥಿಂಗ್ ಯು ಶುಡ್ ಡೂ, ಏನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಮಾಡಬಾರ್ದು ಈ ಟೈಮಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದ ಮೋಸ್ಟ್ ಎಫೆಕ್ಟಿವ್ ಆ್ಯಂಡ್ ಪ್ರೂವನ್ ಲಾಸ್ಟ್ ಫ್ಯೂ ಡೇಸ್ ಸ್ಟ್ರಾಟಜಿ ಏನು ಟಾಪರ್ಸ್ ಮಾಡೋದು. ಫಸ್ಟ್ ಥಿಂಗು, ನಿಮ್ಮ ಕಾನ್ಫಿಡೆನ್ಸ್ನ ನೀವು ಈ ಸಮಯದಲ್ಲಿ ಕಳ್ಕೋಬಾರ್ದು. ಯು ಶುಡ್ ಸ್ಟೇ ಕಾನ್ಫಿಡೆಂಟ್ ಟಿಲ್ ಲಾಸ್ಟ್ ಮಿನಿಟ್. ಓಕೆ, ಸೊ ನೀವು ಇವಾಗಲೇ ತುಂಬ ದೂರ ಬಂದಿದ್ದೀರಾ ಅಲ್ವಾ? ಈ ಕೆಲವು ದಿನಗಳು ಮಾತ್ರ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಸೊ ನೀವು ಇವಾಗ ಇಷ್ಟೆಲ್ಲ ಪ್ರಿಪರೇಷನ್ ಮಾಡಿ ಲಾಸ್ಟ್ ಫ್ಯೂ ಡೇಸಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಕಳ್ಕೊಂಡು ಅಥವಾ ನಿಮ್ಮ ಮೋಟಿವೇಶನ್ನ ಕಳ್ಕೊಂಡ್ರೆ ನೀವು ಇಷ್ಟು ದಿನ ಮಾಡಿರೋದೆಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ. ಸೊ ಫಸ್ಟು ಸಮ್ ಆಫ್ ದಿ ಮಿಸ್ಟೇಕ್ಸ್ ನೀವು ಏನು ಮಾಡಬಾರ್ದು, ಓಕೆ, ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ದಟ್ ಯು ಶುಡ್ ಅವಾಯ್ಡ್ ಅದನ್ನು ನೋಡೋಣ. ಆಮೇಲೆ ಏನು ಮಾಡಬೇಕು ಅಂತ ನೋಡೋಣ. ವಾಟ್ ಆರ್ ದಿ ಮಿಸ್ಟೇಕ್ ದಟ್ ಯು ಶುಡ್ ಅವಾಯ್ಡ್ ಅಂದರೆ, ಒಂದು ಸ್ಟಡಿಂಗ್ ನ್ಯೂ ಬುಕ್ಸ್. ಈ ಒಂದು ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡಬೇಡಿ. ಏನು ಓದಿದ್ದೀರಾ ಅದನ್ನೇ ರಿವೈಸ್ ಮಾಡುವಂಥ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಗ್ಗೆ ಫೋಕಸ್ ಮಾಡಿ. ಯಾವುದೇ ಹೊಸ ಬುಕ್ಗಳನ್ನು ಈ ಟೈಮಲ್ಲಿ ಓದಬಾರ್ದು. ಸೆಕೆಂಡ್ ಥಿಂಗ್, ವಾಚಿಂಗ್ 20-30 ಟೀಚರ್ಸ್ ಸುಮ್ಮನೆ ಯೂಟ್ಯೂಬಲ್ಲಿ ಮಾಡೋ ವೀಡಿಯೋಗಳನ್ನೆಲ್ಲ ಕಂಟೆಂಟ್ಗಳನ್ನೆಲ್ಲ ಸುಮ್ಮನೆ ನೋಡ್ತಾ ಕೂರೋದು, ನೀವು ಓದಿರೋ ನೋಟ್ಸ್ಗಳನ್ನೇ ಕೈ ಬಿಟ್ಬಿಡೋದು, ನೀವು ಮಾಡಿರೋಂಥ ಶಾರ್ಟ್ ನೋಟ್ಸ್ಗಳನ್ನೇ ಕೈ ಬಿಟ್ಬಿಡೋದು ಈ ಮೂಮೆಂಟಲ್ಲಿ, ಅಂಥ ಒಂದು ತಪ್ಪನ್ನ ನೀವು ಈ ಮೂಮೆಂಟಲ್ಲಿ ಮಾಡಬಾರ್ದು. ಓಕೆ, ಸೊ ನೀವು ಇಷ್ಟು ದಿನ ರೆಗ್ಯುಲರಾಗಿ ಫಾಲೋ ಮಾಡ್ಕೊಬರ್ತಿದ್ದು, ಯಾರಾದರೂ ಚೆನ್ನಾಗಿ ರಿವಿಷನ್ನ ಮಾಡಿಸ್ತಾ ಇದ್ದಾರೆ ಅಥವಾ ಚೆನ್ನಾಗಿ ಇದರಿಂದ ಉಪಯೋಗ ಆಗ್ತಿದೆ ಅಂಥ ಒಂದಷ್ಟು 3-4 ಅಥವಾ 2-3 ಫ್ಯಾಕಲ್ಟಿಗಳನ್ನ ಅಥವಾ ಚಾನಲ್ಗಳನ್ನು ಅಷ್ಟೇ ಫಾಲೋ ಮಾಡಿ. ಸಿಕ್ಕಿದ ಚಾನಲ್ಗಳೆಲ್ಲ ನೋಡಬಾರ್ದು. ಈ ಮೂಮೆಂಟಲ್ಲಿ ನೀವು ಟೆನ್ಷನಲ್ಲಿ, ಪ್ರೆಷರಲ್ಲಿ ಈ ಒಂದು ತಪ್ಪುಗಳನ್ನು ಮಾಡ್ತಾ ಇರ್ತೀರಾ. ನೆಕ್ಸ್ಟ್ ಮಿಸ್ಟೇಕ್ ಏನು ಮಾಡಬಾರ್ದು ಅಂದರೆ, ರ್ಯಾಂಡಮ್ PDF-ಗಳು. ಯಾರೋ ಇದರಿಂದ 100 ಕ್ವಶನ್ ಬರುತ್ತೆ ಅಂತ PDF ಹಾಕ್ತಾರೆ, ಇದರಿಂದ 50 ಕ್ವಶನ್ ಬರುತ್ತೆ ಅಂತ PDF ಹಾಕ್ಬಿಡ್ತಾರೆ. ಸುಮ್ಮನೆ ಅವುಗಳನ್ನೆಲ್ಲ ಅವುಗಳನ್ನೆಲ್ಲ ಓದ್ತಾ ಬರ್ಡನ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಥವಾ ಫೋಮೋ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ದಟ್ ನಾನು ಇದನ್ನು ಓದಲಿಲ್ಲ, ಇದರಿಂದ ಬಂದುಬಿಟ್ರೆ ಹೆಂಗೆ ಅಂತೇಳಿ ಅವನ್ನೆಲ್ಲ ಓದೋದು, ನೀವು ಆಲ್ರೆಡಿ ಓದಿರೋನೆಲ್ಲ ಅಥವಾ ಬೇಸಿಕ್ಗಳನ್ನ ಬಿಟ್ಬಿಡೋದು, ಹಂಗೆ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಮತ್ತೊಂದು ತಪ್ಪನ್ನ ಈ ಟೈಮಲ್ಲಿ ಏನು ಮಾಡ್ತಾ ಇರ್ತಾರೆ ಅಂತ ಅಂದರೆ, ತುಂಬ ಸೀರಿಯಸ್ ಇರೋಂಥ ಆಸ್ಪಿರೆಂಟ್ಸ್ ಆಗಿದ್ದರೆ ಟೆನ್ಷನಲ್ಲಿ ಅಥವಾ ಪ್ರೆಷರಲ್ಲಿ ಸರಿಯಾಗಿ ಮಲಗದೇ ಇರುವಂಥದ್ದು, ತುಂಬ ಲೇಟಾಗಿ ಮಲಗುವಂಥದ್ದು. ಈ ಲಾಸ್ಟ್ ಫ್ಯೂ ಡೇಸ್ ರೊಟೀನು ನಿಮ್ಗೆ ಅದೇ ರೀತಿ ಎಕ್ಸಾಮಲ್ಲೂ ಅಥವಾ ಎಕ್ಸಾಮ್ ಡೇಯಲ್ಲೂ ಕೂಡ ಕ್ರಿಯೇಟ್ ಆಗಿ ಹಿಂದಿನ ದಿನ ಸರಿಯಾಗಿ ನಿದ್ದೆ ಮಾಡೋಕ್ಕಾಗದೆ ಎಕ್ಸಾಮ್ ಹಾಲ್ನಲ್ಲಿ ಮಿಸ್ಟೇಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ನೀವು ನಿಂತ ಕಡೆ ಎಲ್ಲ ಕಾಫಿ ಶಾಪ್ಸಲ್ಲಿ ಆಗಿರ್ಬೋದು ಅಥವಾ ನೀವು ಊಟ ತಿಂಡಿ ಮಾಡೋಕ್ಕೆ ಹೋದಾಗ ಫ್ರೆಂಡ್ಸ್ಗಳ ಜೊತೆ ಪ್ಯಾನಿಕಲ್ಲಿ ಡಿಸ್ಕಷನ್ ಮಾಡುವಂಥದ್ದು, ಯಾವುದೋ ಒಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡುವಂಥದ್ದು, ಗೊತ್ತಿಲ್ಲದೆ ಇರೋ ಟಾಪಿಕ್ ಬಗ್ಗೆ ಮಾತಾಡುವಂಥದ್ದು, ಅಥವಾ ಯಾವುದೋ ಒಂದು ಮೆಟೀರಿಯಲ್ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡುವಂಥದ್ದು, ಯಾವುದೋ ಒಂದು ಸುಮ್ಮನೆ ಕಂಟೆಂಟ್ ಮಾಡಿರ್ತಾರೆ. ಸೊ ಏನೇನೋ ಈ ಟೈಮಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಸೊ ಓವರಾಲ್ ಸಮ್ಮರಿ ಏನಪ್ಪ ಅಂದರೆ, ಈ ಒಂದು ಸಮಯದಲ್ಲಿ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಜಾಸ್ತಿ ಬೇಕಾಗಿರೋದು, ಸರಿಯಾದ ಕಾನ್ಫಿಡೆನ್ಸ್. ಓಕೆ, ಸೊ ಇನ್ಫಾರ್ಮೇಷನ್ ಹೆಚ್ಚು ಬೇಕಾಗಿಲ್ಲ. ನಿಮಗೆ ಆ್ಯಕ್ಚುಲಿ ಬೇಕಾಗಿರೋದು ಏನಪ್ಪ ಈ ಟೈಮಲ್ಲಿ ಅಂದರೆ, ಕನ್ಸಿಸ್ಟೆಂಟ್ ಆ್ಯಂಡ್ ಪ್ರಾಪರ್ ರಿವಿಷನ್, ಅದ್ರ ಜೊತೆಗೆ ಕಾನ್ಫಿಡೆನ್ಸ್. ಓಕೆ, ಸೊ ಇದು ಏನು ಮಾಡಬಾರ್ದು, ಏನು ಮಾಡಬೇಕು. ಓಕೆ, ಸೊ ಮುಂದೆ ಈಗ ಸ್ಟ್ರಾಟಜಿ ಏನು? ಓಕೆ, ಸೊ ಇದು ಒಂದು ಹೊಸ ಪುಸ್ತಕಗಳನ್ನು ಖರೀದಿ ಮಾಡುವಂಥ ಸಮಯ ಅಲ್ಲ. ಈಗಲೂ ಹೋಗ್ಬಿಟ್ಟು ಮತ್ತೆ ಏನಾದರೂ ಲಾಸ್ಟ್ ಮಿನಿಟ್ ಬುಕ್ ರಿಲೀಸ್ ಆಗಿದೆಯಾ ಅಂತ ಬುಕ್ ಸ್ಟೋರಲ್ಲಿ ಹುಡುಕೋದು, ಹೊಸ ಸಬ್ಜೆಕ್ಟ್ಗಳನ್ನು ಶುರು ಮಾಡಿಬಿಡೋದು, ಯಾವುದೋ ಒಂದು ಮೈನ್ಯೂಟ್ ಟಾಪಿಕ್ಸ್ಗಳನ್ನ ಬಿಟ್ಬಿಟ್ಟಿರ್ತೀರ. ಈ ಟೈಮಲ್ಲಿ ಅದನ್ನೆಲ್ಲ ಓದೋಕ್ಕೆ ಹೋಗಬೇಡಿ. ಓಕೆ, ನೀವು ಈ ಕೊನೆ ಕೆಲ ದಿನಗಳನ್ನು ಹೇಗೆ ಬಳಸ್ಕೊಳ್ತೀರಾ ಅದೇ ನಿಮ್ಮ ಸೆಲೆಕ್ಷನನ್ನು ಕೂಡ ನಿರ್ಧರಿಸುವಂಥ ಒಂದು ಬೆಂಚ್ ಮಾರ್ಕ್ ಆಗಿ ಇರುತ್ತೆ. ಸೊ ದಿಸ್ ಈಸ್ ನೋ ಲಾಂಗರ್ ಎ ಪ್ರಿಪ್ರೇಷನ್ ಫೇಸ್. ಇದು ಪ್ರಿಪ್ರೇಷನ್ ಫೇಸ್ ಅಲ್ಲ, ಬಟ್ ಪರ್ಫಾರ್ಮೆನ್ಸ್ ಫೇಸ್. ಸೊ ಪರ್ಫಾರ್ಮೆನ್ಸ್ ಅಂತ ಅಂದರೆ ಒಂದು ನಿಮ್ಮ ಕಾನ್ಫಿಡೆನ್ಸ್ ವೈಸ್ ನೀವು ಯಾವ ರೀತಿ ಇದ್ದೀರಾ ಅಥವಾ ರಿವಿಷನ್ಗಳನ್ನು ಯಾವ ರೀತಿ ಮಾಡ್ತಿದ್ದೀರಾ. ಓಕೆ, ಸೊ ಫ್ರಮ್ ಟುಡೇ ಯುವರ್ ಜಾಬ್ ಈಸ್ ನಾಟ್ ಟು ಸ್ಟಡಿ ಮೋರ್ ಬಟ್ ಟು ಸ್ಕೋರ್ ಮೋರ್. ಅಂದರೆ ಆಲ್ರೆಡಿ ಓದ್ಬಿಟ್ಟಿದ್ದೀರಾ, ಎಷ್ಟು ಓದಬೇಕು ಅದನ್ನೆಲ್ಲ ಓದಿದ್ದೀರಾ, ಯಾವ ರೀತಿ ನೀವು ಸ್ಕೋರ್ ಮಾಡಬೇಕು ಅದು ಇಂಪಾರ್ಟೆಂಟ್. ಇವಾಗ ಸ್ಕೋರ್ ಇಂಪ್ರೂವ್ಮೆಂಟ್ ಟಿಪ್ಸ್ಗಳನ್ನು ನೀವು ನೋಡಬೇಕು. ಸೊ ಸ್ಕೋರ್ ಇಂಪ್ರೂವ್ಮೆಂಟ್ ಹೆಂಗೆ ಮಾಡ್ತೀರಾ? ಹಂಗಾದರೆ ನಿಮಗೆ ಬೇಸಿಕ್ ಸ್ಟ್ರಾಟಜಿ ಗೊತ್ತಾಗಬೇಕು. ನಾನು ಯಾವ ವಿಷಯಗಳಿಗೆ ಎಷ್ಟು ಸಮಯ ಕೊಡಬೇಕು ಈ ಟೈಮಲ್ಲಿ.
ಕೊನೆಯ ದಿನಗಳಲ್ಲಿ ನಾನು ಏನನ್ನು ಓದಬೇಕು, ಅಥವಾ ನಾನು ಇಷ್ಟು ದಿನ ಮಾಡಿರೋಂಥ ಮಾಕ್ ಟೆಸ್ಟ್ಗಳನ್ನು ಹೇಗೆ ಬಳಸಬೇಕು, ಅಥವಾ ಇನ್ನು ಮುಂದೆ ಮಾಕ್ ಟೆಸ್ಟ್ಗಳನ್ನು ಹೇಗೆ ಮಾಡಬೇಕು, ಆ್ಯಂಡ್ ಟುವರ್ಡ್ಸ್ ಆ್ಯಂಡ್ ಎಕ್ಸಾಮ್ ಹಾಲ್ನ ಸ್ಟ್ರಾಟಜಿ ಕೂಡ ಯಾವ ರೀತಿ ಇರಬೇಕು. ಸೊ ಇಷ್ಟು ನಿಮಗೆ ಬೇಸಿಕ್ ಟಿಪ್ಸ್ಗಳನ್ನು ತಿಳ್ಕೊಬೇಕು. ಹಂಗಿದ್ರೆ ಸರ್ ಏನೇನು ಮಾಡಬೇಕು ಅದನ್ನು ನಾವು ನೋಡೋಣ. ಸೊ ಈ ಸಮಯದಲ್ಲಿ ನೀವು ಎಲ್ಲವನ್ನು ಓದಲು ಹೋಗಬೇಡಿ. ಎಲ್ಲ ಮೆಟೀರಿಯಲ್ಗಳನ್ನು ಓದ್ತೀನಿ, ಯಾವುದೋ 2 ವರ್ಷದಿಂದ ಎಲ್ಲೋ ಓದಿಟ್ಟಿದ್ದೆ, ಅಥವಾ ನಿಮ್ಮ ಫ್ರೆಂಡ್ ಯಾರೋ ಒಂದು ಸಜೆಸ್ಟ್ ಮಾಡ್ತಾರೆ, ಇದರಿಂದ ಸಖತ್ ಕ್ವಶನ್ಸ್ ಬರುತ್ತಂತೆ, ತುಂಬ ಹಿಂದೆ ರಿಪೀಟ್ ಆಗಿದೆಯಂತೆ. ಸೊ ಈ ರೀತಿ ಎಲ್ಲ ಹೇಳ್ತಾರೆ. ಅವನ್ನೆಲ್ಲ ಓದೋಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ನೀವು ಚೆನ್ನಾಗಿ ಆಲ್ರೆಡಿ ಓದಿಟ್ಟಿದ್ದೀರಾ, ಸರಿಯಾದ ಸ್ಟ್ರಾಟಜಿಯಲ್ಲಿ ಓದಿದ್ದೀರಾ ಅಂತ ಅಂದರೆ ಅವನ್ನೇ ರಿವೈಸ್ ಮಾಡಬೇಕು. ಆ್ಯಂಡ್ ರಿಪೀಟೆಡ್ಲಿ ಕೇಳುವಂಥ ಟಾಪಿಕ್ಸ್ ಮೇಲೆ ತುಂಬ ಫೋಕಸ್ ಮಾಡಬೇಕು ಈ ಒಂದು ಲಾಸ್ಟ್ ಮಿನಿಟಲ್ಲಿ. ಹಂಗಿದ್ರೆ ಯಾವುವು ರಿಪೀಟೆಡ್ಲಿ ಕೇಳುವಂಥ ಟಾಪಿಕ್ಗಳು? ಹೈ ಈಲ್ಡಿಂಗ್ ಏರಿಯಾಸ್ಗಳಿದ್ದೇ ಇರುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ನಿಮಗೆ ಕ್ವಶನ್ಸ್ ಬಂದೇ ಬರುತ್ತೆ, ಹೌದಲ್ವಾ? ಫಂಡಮೆಂಟಲ್ ರೈಟ್ಸ್ ಆಗ್ಬೋದು, ಪಾರ್ಲಿಮೆಂಟ್ ಆಗ್ಬೋದು, DPSP ಆಗಿರ್ಬೋದು, ಅಥವಾ ಸಂವಿಧಾನದ ಕೆಲವೊಂದು ಆರ್ಟಿಕಲ್ಸ್ ಆಗ್ಬೋದು, ಸುಪ್ರೀಂ ಕೋರ್ಟ್ ಬಗ್ಗೆ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಪ್ರೆಸಿಡೆಂಟು, ಓಕೆ. ಸೊ ಅದೇ ರೀತಿ ಗವರ್ನರ್ ಆಗ್ಬೋದು, ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸು, ಇವೆಲ್ಲ ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಬರುವಂಥ ಟಾಪಿಕ್ಸ್ಗಳು. ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದಂಥ GK ಆಸ್ಪೆಕ್ಟ್ಸ್ಗಳು, ಓಕೆ. ಸೊ ಜಿಯೋಗ್ರಫಿ ಆಫ್ ಕರ್ನಾಟಕ, ಅದರಲ್ಲಿ ರಿವರ್ಸ್ ಆಗ್ಬೋದು, ಮೌಂಟೇನ್ಸ್ ಆಗ್ಬೋದು, ಫಿಸಿಯೋಗ್ರಫಿ ಆಫ್ ಕರ್ನಾಟಕ ಆಗ್ಬೋದು, ಸಾಯಿಲ್ ಟೈಪ್ಸ್ ಆಫ್ ಕರ್ನಾಟಕ ಆಗ್ಬೋದು. ಸೊ ಅದೇ ರೀತಿ ಫಾಲ್ಸ್ಗಳು ಕರ್ನಾಟಕದಲ್ಲಿ ಯಾವ್ಯಾವುದಿದೆ, ಅಥವಾ ಡ್ಯಾಮ್ಸ್ಗಳು ಯಾವುದಿದೆ, ಇದೆಲ್ಲ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ಗಳು. ಅದೇ ರೀತಿ ಅಟ್ಲೀಸ್ಟ್ ಲಾಸ್ಟ್ 6 to 8 ಮಂತ್ಸ್ದು ಕರೆಂಟ್ ಅಫೇರ್ಸ್ 1 ಇಯರ್ ಓದಿದ್ರೆ ಇಟ್ಸ್ ಟೋಟಲಿ ಗುಡ್. ಇಲ್ಲ ಸರ್ ಅಷ್ಟೊಂದು ಓದೋಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ 6 ಮಂತ್ರದಾದರೂ ಓದಿರ್ತೀರಾ, ಅದನ್ನು ನೀವು ಡೆಫಿನೆಟ್ಲಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಎಗೇನ್ ಕಮಿಂಗ್ ಟು ಹಿಸ್ಟ್ರಿ, ಇಲ್ಲೂ ಅಷ್ಟೇ ಸುಮ್ಮನೆ ಟೂ ಮಚ್ ಟೈಮ್ನ ಸ್ಪೆಂಡ್ ಮಾಡೋದ್ರ ಬದಲು ಕ್ವಿಕ್ಕಾಗಿ ರಿವಿಷನ್ ಮಾಡಬೇಕು. ಲೈಕ್ ಈಗ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಹೌದಲ್ವಾ? ಪ್ಲಸ್ ಸ್ವಲ್ಪ ಆರ್ಟ್ ಆ್ಯಂಡ್ ಕಲ್ಚರ್ನ ಭಾಗ ಅಲ್ವಾ? ಸೊ ಪ್ರಾಚೀನ ಭಾರತ, ಮಧ್ಯಯುಗೀನ ಭಾರತ, ಆಧುನಿಕ ಭಾರತ ಮತ್ತು ಕರ್ನಾಟಕದ ಇತಿಹಾಸ. ಸೊ ಇಷ್ಟು ನಿಮಗೆ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೋಬೇಕು. ಕಮಿಂಗ್ ಟು ಜಿಯೋಗ್ರಫಿ ಫಸ್ಟ್ ಪಾರ್ಟ್, ಅಗೇನ್ ವರ್ಲ್ಡ್ ಜಿಯೋಗ್ರಫಿ ಇದೆ, ಅಥವಾ ಫಿಸಿಕಲ್ ಜಿಯೋಗ್ರಫಿ ಇದೆ, ಇಂಡಿಯನ್ ಜಿಯೋಗ್ರಫಿ ಇದೆ, ಕರ್ನಾಟಕ ಜಿಯೋಗ್ರಫಿ ಇದೆ. ಇಂಡಿಯನ್ ಜಿಯೋಗ್ರಫಿಗೆ ಬಂದಾಗಲೂ ಅಷ್ಟೇ ಕ್ವಿಕ್ಕಾಗಿ ರಿವರ್ಸ್ಗಳನ್ನು ನೋಡ್ಕೊಳ್ಳೋವಂಥದ್ದು, ಮ್ಯಾಪಿಂಗ್ನ ಮಾಡ್ಕೊಳ್ಳೋವಂಥದ್ದು, ಅದೇ ರೀತಿ ಮೌಂಟೇನ್ ರೇಂಜಸ್ ಆಫ್ ಇಂಡಿಯಾ ಮತ್ತು ಈವನ್ ವರ್ಲ್ಡಲ್ಲಿ ಇರೋವಂಥ ರೇಂಜಸ್ಗಳನ್ನು ನೋಡುವಂಥದ್ದು, ಓಕೆ. ಸೊ ಡಿಫ್ರೆಂಟ್ ನಿಮಗೆ ಪ್ರಾಜೆಕ್ಟ್ಸ್ಗಳಿರುತ್ತೆ, ಅಥವಾ ಮಿನರಲ್ಸ್ ರಿಲೇಟೆಡ್ ಕ್ವಶನ್ಸ್ಗಳಿರುತ್ತೆ, ಪವರ್ ರಿಸೋರ್ಸಸ್ಗಳ ಬಗ್ಗೆ ಟಾಪಿಕ್ಸ್ಗಳಿರುತ್ತೆ. ಸೊ ಇವುಗಳನ್ನು ನೋಡ್ಕೊಳ್ಳೋವಂಥದ್ದು. ಸೊ ಅದೇ ರೀತಿ ಸೈನ್ಸಲ್ಲೂ ಅಷ್ಟೇ, ಅಗೇನ್ ಬೇಸಿಕ್ಸ್ ಆಫ್ ಸೈನ್ಸ್, ನಿಮಗೇನು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಇದೆ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಆಸ್ಪೆಕ್ಟ್ಸು ಲೈಕ್ ಸ್ಪೇಸ್ ಟೆಕ್ನಾಲಜಿ ಆಗಿರ್ಬೋದು, ಅಥವಾ ಡಿಫೆನ್ಸ್ ಟೆಕ್ನಾಲಜಿ ಆಗ್ಬೋದು, ಬಯೋಟೆಕ್ನಾಲಜಿ ಆಗ್ಬೋದು, ಈ ಆಸ್ಪೆಕ್ಟ್ಸ್ಗಳನ್ನೆಲ್ಲ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಶುಡ್ ನಾಟ್ ಮಿಸ್, ಮೆಂಟಲ್ ಎಬಿಲಿಟಿ ಅಲ್ವಾ? ಇಲ್ಲೂ ಅಷ್ಟೇ ರೀಸನಿಂಗ್ ಇರುತ್ತೆ, ಮತ್ತು ಆ್ಯಪ್ಟಿಟ್ಯೂಡ್ ಇರುತ್ತೆ. ಬೇಸಿಕ್ ಪರ್ಸೆಂಟೇಜ್ ಆಗ್ಬೋದು, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ ಆಗ್ಬೋದು, ಆ್ಯಾವ್ರೇಜ್ ಆಗ್ಬೋದು, ಟೈಮ್, ಸ್ಪೀಡ್, ಡಿಸ್ಟೆನ್ಸು, ಟ್ರೈನು, ಓಕೆ. ಇವುಗಳನ್ನು ನೀವು ಕ್ವಿಕ್ಕಾಗಿ ರಿವಿಷನ್ ಮಾಡಿ. ಅದೇ ರೀತಿ ರೀಸನಿಂಗ್ ಬಂದಾಗ ಸಿಲೋಜಿಸಮ್ ಆಗಲಿ, ಬ್ಲಡ್ ರಿಲೇಷನ್ಸ್ ಆಗಲಿ, ಡೈರೆಕ್ಷನ್ಸ್ ಆಗಲಿ, ಇವುಗಳನ್ನೆಲ್ಲ ಒಂದು ಸ್ವಲ್ಪ ಬೇಸಿಕ್ಸ್ನ ನೋಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಕರ್ನಾಟಕ ಸ್ಟೇಟ್ ರಿಲೇಟೆಡ್ ನ್ಯೂಸು, ಮತ್ತು ಬಡ್ಜೆಟು ಆ್ಯಂಡ್ ಸ್ಕೀಮ್ಸ್ಗಳು, ಮತ್ತು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಯಾವುದು ಅಪಾಯಿಂಟ್ಮೆಂಟ್ಸ್ಗಳೆಲ್ಲ ಏನಾಗಿರುತ್ತೆ ಇವುಗಳನ್ನೆಲ್ಲ ಸ್ವಲ್ಪ ಕ್ವಿಕ್ಕಾಗಿ ರಿವಿಷನ್ ಮಾಡಿ. ಸೊ ಮತ್ತೊಂದು ಇಂಪಾರ್ಟೆಂಟ್ ಟಿಪ್ ಏನಪ್ಪ ಅಂದರೆ, ಈಗ ನೀವೇನು ಓದ್ತೀರಲ್ವಾ ಅಲ್ಲಿ ಯಾವುದೇ ಡೆಪ್ತಾಗಿ ಓದೋಕ್ಕೆ ಹೋಗಬಾರ್ದು, ಜಸ್ಟ್ ರಿವಿಷನ್ ಮಾಡಬೇಕು. ಆ್ಯಂಡ್ ನೀವು ಆಲ್ರೆಡಿ ಏನಾದರೂ ಶಾರ್ಟ್ ನೋಟ್ಸ್ ಮಾಡಿಟ್ಟಿದ್ರೆ ಅದನ್ನು ರಿವಿಷನ್ ಮಾಡಿ, ಮತ್ತು ಪ್ರೀವಿಯಸ್ ಇಯರ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಿರ್ತೀರ, ಲಾಸ್ಟ್ 10 years, 15 years, 20 years ಈ ಬುಕ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಿರ್ತೀರಲ್ವ, ಅದನ್ನು ರಿವೈಸ್ ಮಾಡಿ. ಮತ್ತು ನಿಮಗೆ ತುಂಬ ಜೆನ್ಯೂನ್ ಅನಿಸ್ತಿದೆ ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲ್ಗಳು ಅವರು ಕ್ವಿಕ್ ರಿವಿಷನ್ಸ್ಗಳನ್ನ ಮಾಡಿಸ್ತಾ ಇದ್ದಾರೆ, ಮತ್ತು ಸುಮ್ಮನೆ ಡಂಪ್ ಮಾಡ್ತಾ ಇಲ್ಲ, ಯೂಸ್ಲೆಸ್ ಕಂಟೆಂಟ್ಗಳನ್ನು ಹೇಳ್ತಾ ಇಲ್ಲ, ಸುಮ್ಮನೆ ಅದು ಇದು ಕತೆ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಅಂಥ ಚಾನಲ್ಗಳನ್ನು ನೋಡೋಕ್ಕೆ ಹೋಗಬೇಡಿ. ತುಂಬ ಜೆನ್ಯೂನ್ ಅನಿಸಿದಂಥ ಚಾನಲ್ಗಳಾಗಿದ್ದು ಅವರು ಕಂಟೆಂಟ್ಗಳನ್ನು ಕ್ವಾಲಿಟಿ ಪ್ರೊವೈಡ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ನೀವು ಕ್ವಿಕ್ಕಾಗಿ ರಿವಿಷನ್ನ ಮಾಡ್ಬೋದು. ಅದರ ಜೊತೆಗೆ ಪ್ರಾಕ್ಟೀಸ್ ಕ್ವಶನ್ಸ್, ನೀವು ಆಲ್ರೆಡಿ ಇಷ್ಟು ದಿನ ಯಾವುದಾದ್ರು ಟೆಸ್ಟ್ ಸೀರೀಸ್ಗಳು ಜಾಯ್ನ್ ಆಗಿದ್ದು ಈ ಹಿಂದೆ ಟೆಸ್ಟ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ಅದನ್ನು ಸ್ವಲ್ಪ ರಿವೈಸ್ ಮಾಡಿ. ಸೊ ವಾಟ್ ಐ ವಾಂಟೆಡ್ ಟು ಸೇ ಅಂದರೆ ರಿವಿಷನ್ ಕ್ರಿಯೇಟ್ಸ್ ದಿ ಮಾರ್ಕ್ಸ್, ಓಕೆ. ಸೊ ನೀವೇನಾದರೂ ನ್ಯೂ ಲರ್ನಿಂಗ್ ಮಾಡಿದ್ರಿ, ಇವಾಗ ಹೊಸದಾಗಿ ಕಲ್ತ್ರಿ ಅಂದರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಡುತ್ತೆ. ಆದರೆ ರಿವಿಷನ್ ಮಾಡಿದ್ರಿ ಅಂದರೆ ಅದು ನಿಮಗೆ ಮಾರ್ಕ್ಸ್ನ ಬೂಸ್ಟ್ ಮಾಡುತ್ತೆ, ಓಕೆ. ಸೊ ನೆಕ್ಸ್ಟು, ಸೊ ಓವರಾಲ್ ಸರ್ ನಾನು 7 ದಿನ ನನ್ನ ಪ್ಲ್ಯಾನ್ ಹೇಗಿರಬೇಕು? ಸೊ ಫಸ್ಟು ನೀವು ಒಂದು ಟೇಬಲ್ನ ಮಾಡಿ, ಮುಂದಿನ 7 ದಿನ ಪ್ರತಿದಿನ ಏನು ಟಾರ್ಗೆಟ್ ಅಚೀವ್ ಮಾಡ್ತೀನಿ ಅಂತ ನೀವು ಮಾಡ್ಕೊಳ್ಳಿ. ಅದನ್ನ
ಡೇ ವೈಸ್ ಬ್ರೇಕ್ ಡೌನ್ ಮಾಡೋಕ್ಕೆ ಶುರು ಮಾಡಿ. ಸೊ ಫಸ್ಟು 1 to 3 ಫಸ್ಟ್ 3 ಡೇಸ್ ಏನು ಮಾಡ್ತೀನಿ, ಸೊ ಏನು ಮಾಡಬೇಕು, ಹೆವಿ ರಿವಿಷನ್ ಮಾಡಬೇಕು. ನೀವು ಇಷ್ಟು ದಿನ ಮಾಡಿರೋಂಥ ಜಿ ಕೆನ ಇಂಟೆನ್ಸಿವ್ ಆಗಿ ರಿವಿಷನ್ ಮಾಡಬೇಕು ನೀವು. ಓಕೆ, ಸೊ ನೀವು ಏನೇನು ಕ್ವಿಕ್ ನೋಟ್ಸ್ಗಳು ಮಾಡಿರ್ತೀರಾ, ಹೈಲೈಟ್ ಮಾಡಿರ್ತೀರಾ, ಹೈಲೈಟ್ರಲ್ಲಿ ಪಾಯಿಂಟ್ಸ್ ಮಾಡಿರ್ತೀರಾ, ಸೈಡಲ್ಲಿ ಬರೆದಿರ್ತೀರಾ, ಅದನ್ನೆಲ್ಲ ಕ್ವಿಕ್ಕಾಗಿ ರಿವಿಷನ್ ಮಾಡಬೇಕು. ಓಕೆ, ಸೊ ಅದಾದಮೇಲೆ ಏನು ಮಾಡ್ತೀರಾ, ನೆಕ್ಸ್ಟು 2 to 3 ಡೇಸು ನೀವೇನಾದರೂ ಮಾರ್ಕ್ಸ್ಗಳನ್ನು ಆಲ್ರೆಡಿ ಬರೆದಿದ್ರೆ ಅಥವಾ ಇಷ್ಟು ದಿನ ಬರೆದಿಲ್ಲ ಅಂದರೂ ನಾನು ನಿಮ್ಗೆ ಸಜೆಷನ್ ಮಾಡೋದು ಅಟ್ಲೀಸ್ಟ್ ಒಂದು 3 ಡೇಸ್ ಆದರೂ ಮಿನಿಮಮ್ ಒಂದು ಮಾಕ್ ಟೆಸ್ಟ್ನ ಬರೀರಿ. ಐಡಿಯಲಿ ನೀವು ಎಕ್ಸಾಮ್ ಕಂಡೀಷನಲ್ಲಿ ಆ ಒಂದು 90 ಮಿನಿಟ್ಸ್ ಸ್ಟ್ರಿಕ್ಟ್ ಟೈಮ್ ಲೈನ್ನ ಇಟ್ಕೊಂಡು ಮಾಡಲೇಬೇಕು. ಸೊ ಇದರಿಂದ ನಿಮ್ಮ ಸ್ಪೀಡ್ ಮತ್ತು ಆ್ಯಕ್ಯುರಸಿ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಈ ಒಂದು ಫೇಸಲ್ಲಿ ನೀವು ಓನ್ಲಿ ರಿವಿಷನ್ ಮಾಡಬೇಕು, ಯಾವುದೇ ಹೊಸ ಟಾಪಿಕ್ನ ಓದಬಾರ್ದು. ಇದನ್ನು ಪದೇ ಪದೇ ಹೈಲೈಟ್ ಮಾಡ್ತಾ ಇದ್ದೇನೆ. ಸೊ ಲಾಸ್ಟ್ ಡೇಸ್ 1 or 2 ಡೇಸ್ ಏನಿರುತ್ತೆ ಅಲ್ಲಿ ಸ್ವಲ್ಪ ಆರಾಮಾಗಿ ಲೈಟ್ ರಿವಿಷನ್ ಇಟ್ಕೊಳ್ಳಿ. ಯಾಕೆ ಅಂತ ಅಂದರೆ ನಿಮಗೆ ಅಲ್ಲಿ ಏನಾದರೂ ಟೆನ್ಷನ್ ಆದರೆ, ಸ್ಟ್ರೆಸ್ ಹಾಕ್ಕೊಂಡ್ರಿ ಅಂತ ಅಂದರೆ ಎಗೇನ್ ನಿಮ್ಗದು ಪ್ಯಾನಿಕ್ನ ಕ್ರಿಯೇಟ್ ಮಾಡಿಬಿಡುತ್ತೆ. ಸೊ ಇಲ್ಲಿ ಏನು ಮಾಡ್ತೀರಾ, ಲಾಸ್ಟ್ ಫ್ಯೂ ಡೇಸಲ್ಲಿ ಪ್ರೀವಿಯಸ್ ಮಿಸ್ಟೇಕ್ಸ್ನ ಅನಲೈಸ್ ಮಾಡುವಂಥದ್ದಾಗಿರ್ಬೋದು, ನೀವು ಆಲ್ರೆಡಿ ಮಿಸ್ಟೇಕ್ ನೋಟ್ಬುಕ್ನ ಏನಾದರೂ ಮಾಡಿಟ್ಕೊಂಡಿದ್ರೆ ಅದನ್ನು ಓದಿ, ಹ್ಯಾಂಡ್ ರಿಟರ್ನ್ ನೋಟ್ಸ್ಗಳನ್ನು ಮಾಡಿದರೆ ಅದನ್ನು ರಿವೈಸ್ ಮಾಡಿ. ಓಕೆ, ಸೊ ಅದೇ ರೀತಿ ಕೆಲವರು ಕೇಳ್ತಾ ಇರ್ತೀರಾ, ಸರ್ ಮಾಕ್ ಟೆಸ್ಟ್ ಹೆಂಗೆ ಬಳಸ್ಕೋಬೇಕು ಈ ಟೈಮಲ್ಲಿ, ಅಥವಾ ಮಾಕ್ ಟೆಸ್ಟ್ಗಳನ್ನ ಲಾಭ ಏನು? ಫಸ್ಟು ಅಟ್ಲೀಸ್ಟ್ ಇನ್ ದೀಸ್ ಲಾಸ್ಟ್ ಡೇಸ್ ಮಿನಿಮಮ್ ಒಂದು ಮಾಕ್ ಟೆಸ್ಟ್ನ ಬರೆಯೋಕ್ಕೆ ಟ್ರೈ ಮಾಡಿ. ಎಕ್ಸಾಕ್ಟ್ ಎಕ್ಸಾಮ್ ಪ್ಯಾಟ್ರನಲ್ಲೇ ಇಟ್ಕೊಂಡು 100 ಕ್ವಶನ್ಸ್ ಇರುವಂಥ ಪ್ಯಾಟ್ರನಲ್ಲೇ ಎಕ್ಸಾಮ್ನ ಅಟೆಂಡ್ ಮಾಡಿ. ಟೈಮ್ಗೆ ಸ್ಟಿಕ್ ಆನ್ ಆಗಿ, ಸೊ ದಟ್ ಎಕ್ಸಾಮ್ ಹಾಲಲ್ಲಿ ನಿಮಗೆ ಹರಿ ಆಗಲ್ಲ ಅಥವಾ ಟೆನ್ಷನ್ ಆಗಲ್ಲ. ಸೊ ಮಾಕ್ ಟೆಸ್ಟ್ ಬರೆಯೋದಕ್ಕಿಂತ ಜಾಸ್ತಿ ನೀವಲ್ಲಿ ಮಿಸ್ಟೇಕ್ಸ್ ಏನು ಮಾಡಿರ್ತೀರಲ್ಲ ಅದನ್ನು ಅನಲೈಸ್ ಮಾಡೋದು ತುಂಬ ಮುಖ್ಯ. ಓಕೆ, ಸೊ ಯು ಶುಡ್ ಸ್ಟಿಕ್ ಟು ವಾಟ್ ಯು ನೋ. ಓಕೆ, ಸೊ ಎವ್ರಿ ಮಾರ್ಕ್ ನಂತರ ನೀವು ಅನಾಲಿಸಿಸ್ ಮಾಡಿ ರಾಂಗ್ ಕ್ವಶನ್ಸ್ ಒಂದು ನೋಟ್ಬುಕ್ ಮಾಡ್ತಿರೋ ಅಥವಾ ಹೈಲೈಟ್ ಮಾಡ್ತಿರೋ ಅದನ್ನು ನಾವು ರಿವಿಷನ್ಗೆ ನೀವು ಮಾಡ್ಕೋಬೇಕು, ಮತ್ತೆ ಆ ತಪ್ಪನ್ನ ಮಾಡಬಾರ್ದು. ಸೊ ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಮಾಕ್ ಟೆಸ್ಟ್ನ ಅಂತ ಅಂದರೆ, ಒಂದು ಆಫ್ಟರ್ ಈಚ್ ಮಾಕ್ ಟೆಸ್ಟ್ ಯು ಮೇಕ್ ಎ ನೋಟ್ ಆಫ್ ದಿ ಟಾಪಿಕ್ಸ್ ವೆರ್ ಯು ಲಾಸ್ಟ್ ದಿ ಮಾರ್ಕ್ಸ್. ಎಲ್ಲಿ ನನಗೆ ಲಾಸ್ ಆಗಿದೆ, ಫಂಡಮೆಂಟಲ್ ರೈಟಲ್ಲಿ ಏನಾದ್ರು ಮಿಸ್ ಆಯಿತಾ, ಅಥವಾ ರಿವರ್ಸ್ಗಳಲ್ಲಿ ಏನಾದ್ರು ತಪ್ಪು ಮಾಡ್ತಾ ಇದ್ದೀರಾ, ಹಿಸ್ಟ್ರಿ ಕ್ರೊನಾಲಜಿಯಲ್ಲಿ ಏನಾದ್ರು ತಪ್ಪು ಮಾಡ್ತಾ ಇದ್ದೀರಾ. ಸೊ ದೋಸ್ ಟಾಪಿಕ್ಸ್ ಯು ಶುಡ್ ರಿವೈಸ್ ಇಮಿಡಿಯೇಟ್ಲಿ ಆ್ಯಂಡ್ ಯು ಶುಡ್ ಆಲ್ಸೋ ಟ್ರ್ಯಾಕ್ ಯುವರ್ ಇಂಪ್ರೂವ್ಮೆಂಟ್ ಡೈಲಿ. ಓಕೆ, ಸೊ ಕೊನೆಯ ಕೆಲವು ದಿನಗಳಲ್ಲಿ ಅತ್ಯಂತ ಹೆಚ್ಚು ಓದಿದವರು ಅಲ್ವಾ ಸೆಲೆಕ್ಷನ್ ಆಗೋದು ಅಲ್ಲ. ಸೆಲೆಕ್ಷನ್ ಆಗೋರು ಯಾರು ಅಂದರೆ ಸರಿಯಾಗಿ ರಿವಿಷನ್ ಮಾಡಿದವರು. ಸರ್ ನಾನು ಲಾಸ್ಟ್ ಫ್ಯೂ ಡೇಸ್ 24 ಗಂಟೆ ಓದ್ತೀನಿ ಅಥವಾ 18 ಗಂಟೆ ಓದ್ತೀನಿ, 15 ಗಂಟೆ ಓದ್ತೀನಿ, ಇದೆಲ್ಲ ಮ್ಯಾಟ್ರ್ ಆಗೋದು. ನೀವು 8 ರಿಂದ 10 ಅವರೇನೆ ಕರೆಕ್ಟಾಗಿ ರಿವಿಷನ್ ಮಾಡಿದ್ರೆ ನಿಮಗೆ ಸೆಲೆಕ್ಷನ್ನು ಈಸಿ ಆಗುತ್ತೆ. ಓಕೆ, ಸೊ ದ ಡಿಸಿಪ್ಲಿನ್ ಬೀಟ್ಸ್ ದಿ ಮೋಟಿವೇಶನ್ ಅಲ್ವಾ. ನಿಮಗೆ ಮೋಟಿವೇಶನ್ ಎಲ್ಲ ಬೇಕಾಗಿರೋದು ಡಿಸಿಪ್ಲಿನ್ ಬೇಕು, ಕನ್ಸಿಸ್ಟೆಂಟಾಗಿ ನೀವು ಪರ್ಫಾರ್ಮ್ ಮಾಡಬೇಕು. ಓಕೆ, ಮತ್ತು ಹೊಸದು ಓದಿ ಮಾರ್ಕ್ಸ್ ತೆಗಿತೀನಿ ಅನ್ನೋದಕ್ಕಿಂತ ರಿವಿಷನ್ ಮಾಡಿ, ಅದೇ ನಿಮಗೆ ಜಾಸ್ತಿ ಮಾರ್ಕ್ಸ್ ಕೊಡುತ್ತೆ. ಓಕೆ, ಸೊ ನನ್ನ ಫೈನಲ್ ಟಿಪ್ಸ್ಗಳನ್ನ ನೋಡೋದಾದರೆ, ಯು ಶುಡ್ ಸ್ಲೀಪ್ ವೆಲ್ ಎವ್ರಿ ಡೇ ಆ್ಯಂಡ್ ಯು ಶುಡ್ ಈಟ್ ಹೆಲ್ತಿ. ಈ ಲಾಸ್ಟ್ ಫ್ಯೂ ಡೇಸಲ್ಲಿ ಓಕೆ ಹೆಲ್ತ್ನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದೇ ರೀತಿ ಸ್ಟೇ ಅವೇ ಫ್ರಮ್ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್. ಓಕೆ, ಸೊ ಯು ಶುಡ್ ಟ್ರಸ್ಟ್ ಯುವರ್ ಪ್ರಿಪ್ರೇಷನ್, ಯು ಶುಡ್ ಬಿ ಕಾನ್ಫಿಡೆಂಟ್ ಆ್ಯಂಡ್ ಕಾಮ್ ಟಿಲ್ ಲಾಸ್ಟ್ ಡೇ. ಓಕೆ, ಸೊ ಈವನ್ ಐ ವಿಲ್ ಕಮ್ ಅಪ್ ವಿತ್ ಲಾಸ್ಟ್ ಡೇ ಅಥವಾ ಎಕ್ಸಾಮ್ ಡೇ ಸ್ಟ್ರಾಟಜಿ, ಯಾವ ರೀತಿ ನೀವು ಎಕ್ಸಾಮಲ್ಲಿ ಪೇಪರ್ನ ಅಟೆಂಡ್ ಮಾಡಬೇಕು ಅದನ್ನು ಕೂಡ ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಇದೇ ರೀತಿ ನಿಮಗೆ ನಮ್ಮ ಸ್ಪರ್ಧಾ ಯೋಗ ಚಾನಲಲ್ಲಿ ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ. ಈವನ್ ನಾನು ಆಲ್ರೆಡಿ ಪಾಲಿಟಿದು ಫುಲ್ ಲಾಸ್ಟ್ 6 months ಕರೆಂಟ್ ಅಫೇರ್ಸ್ ವೀಡಿಯೋನ ರಿವೈಸ್ ಮಾಡಿದ್ದೀನಿ. ಯು ಶುಡ್ ಡೆಫಿನೆಟ್ಲಿ ಗೋ ಆ್ಯಂಡ್ ವಾಚ್ ದೆಮ್. ಮುಂದೆ ನಾನು ಎಲ್ಲ ಸಬ್ಜೆಕ್ಟ್ಸ್ಗಳದ್ದು ಡೈಲಿ ಆಲ್ಮೋಸ್ಟ್ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಒಂದ್ಸಲಿ ಆ ವೀಡಿಯೋಗಳನ್ನ ನೋಡಿ ಎಕ್ಸಾಮಲ್ಲಿ ಯೂಸ್ ಆಗೇ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್.